ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಭಾರತ ನೆಲದಲ್ಲಿ ಹುಟ್ಟಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಮೆರಿಕಕ್ಕೆ ಹೋಗಿ ವಿದ್ಯಾಭ್ಯಾಸ ಮುಗಿಸಿ ಉನ್ನತ ಹುದ್ದೆ ಪಡೆದು ನೇಮು, ಹಣ, ಕೀರ್ತಿ ಸಂಪಾದಿಸಿ ಮತ್ತೆ ಭಾರತ ದೇಶಕ್ಕೆ ಮರಳಿ ಕನ್ನಡ ಚಿತ್ರರಂಗದಲ್ಲಿ ಒಂದು ನೈಜ ಘಟನೆ ಆಧಾರಿತ ಚಿತ್ರ ಮಾಡಲು ಹೊರಟಿರುವ ನಮ್ಮ ವಸುಂಧರ. ನನಗೆ ರಿಯಲ್ ಲೈಫ್ ಕಥೆ ಬೇಕು. ಮುಂಬೈ ಅಂಡರ್ ವರ್ಲ್ಡ್ ನಲ್ಲಿ ಡ್ರಾನ್ ಆಗಿ ಇಡೀ ಸಿಟಿನೇ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು. ಇವತ್ತು ಅವರು ಸಾಮಾನ್ಯ ವ್ಯಕ್ತಿಯಂತೆ ಮುಂದೆ ಬಂದು ಜೀವನ ಮಾಡಬೇಕು. ಸರ್, ಮುಂಬೈ ಅಂಡರ್ವರ್ಲ್ಡ್ ಡಾನ್ ಆಗಿ ಇಡೀ ಸಿಟಿನೇ ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂತ ವ್ಯಕ್ತಿ ಇವತ್ತು ಸಾಮಾನ್ಯ ಮನುಷ್ಯನಂತೆ ಮೂಟೆ ಹೊತ್ತು ಜೀವನ ಮಾಡೋಕೆ ಕಾರಣವೇನು? ಲವರ್ಗೋಸ್ಕರನ ಅಥವಾ ತಂದೆ ತಾಯಿ ಅಣ್ಣ ತಮ್ಮಂದಿರಿಗೋಸ್ಕರನ? ಇವರು ಯಾರಿಂದಲೂ ಅಲ್ಲ, ಇವರಿಗಿಂತ ಮಿಗಿಲಾದ ಇನ್ನೊಂದು ಶಕ್ತಿ ಇದೆ. ಅವರೇ ನಮ್ಮ ಗುರುಗಳು. ಅವರು ಓಡುವ ಓಟ ರೈಲಿಗಿಂತ ವೇಗ. ಅವರ ಒಂದು ಬಲಕೈ ಶಕ್ತಿ ಭೀಮನಿಗಿಂತಲೂ ಮಿಗಿಲು. ಅವರ ಒಂದು ಕಣ್ಣಿನ ದೃಷ್ಟಿ ಹಿಪ್ನೋಟಿಸಮ್ಗಿಂತಲೂ ಪವರ್. ಅವರ ಒಂದು ಬಲಕಾಲಿನ ಶಕ್ತಿ ಡೈನೋಸರ್ಗಿಂತಲೂ ಭಾರ. ಅಂಡರ್ ವರ್ಲ್ಡ್ ನಲ್ಲಿ ನಾನು ಸಾಕಷ್ಟು ಹೆಸರು ಮಾಡಿದ್ದು, ಇಂಥ ಒಂದು ವ್ಯಕ್ತಿಯನ್ನು ಮುಗಿಸಿದ್ರೆ ಅಂಡರ್ ವರ್ಲ್ಡ್ ನಲ್ಲಿ ದೊಡ್ಡ ಕಿಂಗ್ ಮೇಕರ್ ಆಗ್ಬೇಕಂತ ಉತ್ತರ ಕರ್ನಾಟಕದ 20 ಜನ ರೌಡಿ, ಲಾಂಗು, ಮಚ್ಚು ಎಲ್ಲ ಆಯುಧಗಳನ್ನು ಹಿಡಿದುಕೊಂಡು ಅವರನ್ನು ಮುಗಿಸುವುದಕ್ಕೆ ಒಂದು ಸ್ಪಾಟ್ ಫಿಕ್ಸ್ ಮಾಡಿದೆ. ಜಗ್ಗಿ, ನನ್ನನ್ನು ಕಂಡ್ರೆ ನನಗಷ್ಟೇ ಭಯ ಅಲ್ಲ, ಇನ್ನು ಲಾಂಗ್ ಮಚ್ಚುಗಳಿಗೂ ಚಳಿ, ನಡ್ಕ, ಡೆಂಗೆ ಜ್ವರ ಬರುತ್ತೆ. ಇವರು ಉತ್ತರ ಕರ್ನಾಟಕ ಜನ. ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಎಮ್ಮೆ ಹಾಲು, ನಾಟಿ ಬೆಣ್ಣೆ, ತುಪ್ಪ, ಕೆನೆ ಕುಡಿದು ಬೆಳೆಸಿರುವ ದೇಹ. ಎರಡಿ ಮನೆ ಪೈಲ್ವಾನ್ರನ್ನ, ಜಿಮ್ ಮಾಸ್ಟರ್ನ, ಕರೆಕ್ಟ್ ಕಿಂಗ್ಗಳನ್ನ ರಾತ್ರಿ ಹೊಡೆದು ಮೂಟೆ ಕಟ್ಟಿ ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಿದ ಜನ. ನಿಂದೇನಿದ್ರು ಪವರ್ ನನ್ನ ಹತ್ರಲ್ಲ, ಇವರತ್ರ. ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಯಾವುದೇ ಭಾಗದಿಂದ, ಯಾವುದೇ ಸ್ಟೇಟಿಂದ ಯಾವುದೇ ವ್ಯಕ್ತಿ ಬಂದ್ರು ನನ್ನ ಬಾಡಿಲಿರೋ ಒಂದು ಕೂದಲು ಬೆಂಡ್ ಮಾಡೋ ಗಂಡಸು ಇಡೀ ಭೂಮಿ ಮೇಲೆ ಹುಟ್ಟಿಲ್ಲ. ಕಾಡಿಗೆ ಸಿಂಹ ಒಂದೇ, ಇಡೀ ಎಂಟರ್ ಸಿಟಿಗೆ ಈ ಸಿಂಹ ಒಂದೇ. ನರಿ ನಾಯಿ ಸಾವು, ಈ ಸಿಂಹ ಕಿವಿ ಬಾಡ್. ನಿಮಗೆ ಜೀವ ನಿಮ್ಗೆ ಬೇಕಾಯ್ತು, ಎಲ್ಲ ಇಲ್ಲೊಂದು ಹೊಟ್ಟು ಹೋಗಿ. ನಿಮ್ಮ ಜೀವದ ಮೇಲೆ ಆಸೆ ಇಲ್ಲ, ನಾನು ಸಾಯಕ್ಕೆ ರೆಡಿ ಇದ್ದೀನಿ ಅಂದರೆ ಎಲ್ಲ ಇಲ್ಲೇ ಇದೆ. 15 minutes ಫಿನಿಶ್.
ಗುರುಗಳನ್ನ ಸಾಯಿಸಲಿಲ್ಲ, ನಮ್ಮನ್ನು ಸಾಯಿಸದೆ ನಮಗೊಂದು ಜೀವ ಭಿಕ್ಷೆ ಕೊಟ್ರು. ಬಂದ್ರು ಇವನ್ನ ಸುಟ್ಟಾಕರು. ಈ ಜಗ್ಗಿನ ಎದುರು ಹಾಕೊಂಡು ಭೂಮಿ ಮೇಲೆ ಯಾರು ಬದುಕುಳಿಯಲ್ಲ. ಆ ದೇವರಾದ್ರೂ ಸರಿ, ಅವನಿಗೆ ಇದೇ ಗತಿ. ಪ್ರತಿಯೊಬ್ಬ ಭೂಮಿ ಮೇಲೆ ಹುಟ್ಟಿದ ಮನುಷ್ಯ ಒಂದಲ್ಲ ಒಂದು ತಪ್ಪು ಮಾಡಿಯೇ ಮಾಡ್ತಾನೆ. ನಾನು ಸಾಕಷ್ಟು ತಪ್ಪು ಮಾಡಿದ್ದೇನೆ. ಇವತ್ತಿನಿಂದ ನೀವು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುತ್ತೇನೆ. ನನಗೊಂದು ಜೀವ ಭಿಕ್ಷೆ ಕೊಡಿ, ನನಗೊಂದು ಬದುಕಲಿಕ್ಕೆ ಒಂದು ಚಾನ್ಸ್ ಕೊಡಿ. ಸರ್, ನಿಮ್ಮ ಗುರುಗಳು ಎಲ್ಲಿದ್ದಾರೆ, ಎಲ್ಲಿ ಸಿಗ್ತಾರೆ? ಪ್ರತಿಯೊಂದು ಭೂಮಿ ಮೇಲೆ ಹುಟ್ಟಿದ ಮನುಕುಲ ಜೀವರಾಶಿಗಳಿಗೆ ಆ ದೇವರು ಹುಟ್ಟು ಸಾವು ಅಂತ ಬರುತ್ತಾನೆ. ಆದ್ರೆ ನಮ್ಮ ಗುರುಗಳಿಗೆ ಸಾವಿಲ್ಲ. ಅವರ ಆಗಮನಕ್ಕೋಸ್ಕರ ಲಕ್ಷಾಂತರ ಜನ ಕಾಯುತ್ತಲ್ಲ, ನಾನು ಒಬ್ಬ. ಸರ್, ನಿಮ್ಮ ಗುರುಗಳನ್ನ ಹುಡುಕೇ ಹುಡುಕ್ತೀನಿ. ಅವ್ರ ಕತೆ ಸಿನಿಮಾ ಮಾಡಿ 6 ಕೋಟಿ ಜನರಿಗೆ ತೋರಿಸ್ತೇನೆ. ಇದು ನನ್ನ ಚಾಲೆಂಜ್. ಬನ್ನಿ ಮಿಸ್ಟರ್ ವಸುಂಧರ, ನೀವಿಷ್ಟು ದಿನ ಹುಡುಕ್ತಾ ಇರೋ ಸೂರ್ಯ ಗುರುಗಳು ಅದು ನಾನೇ. ನಿಮಗೆ ಕತೆ ಕೇಳೋ ಟೈಮ್ ಬಂತು. ನನ್ನ ಕತೆ ಹೇಳೋ ಟೈಮ್ ಬಂದೇ ಬಂತು. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ನೀವು ಯಾವತ್ತೂ ಕೇಳಿರದ, ಕಂಡಿರದ, ನೋಡಿರದ ಒಬ್ಬ ವ್ಯಕ್ತಿ ಈ ಭೂಮಿ ಮೇಲೆ 34 ವರ್ಷಗಳ ಹಿಂದೆ ಹುಟ್ಟಿರುತ್ತಾರೆ. ಅವರೇ ನಮ್ಮ ಟ್ರೈಲರಲ್ಲಿ ಬರುವ ನಾಯಕ. ಆ ನಾಯಕನ ಓಡುವ ಓಟ ರೈಲಿನ್ಗಿಂತಲೂ ವೇಗ. ಆ ನಾಯಕನ ಕಣ್ಣಿನ ದೃಷ್ಟಿ ಹಿಪ್ನಾಟಿಸಮ್ಗಿಂತಲೂ ಪವರ್. ಆ ನಾಯಕನ ಬಲಗಾಲಿನ ಶಕ್ತಿ ಡೈನೋಸರ ಕಾಲಿಗಿಂತಲೂ ಭಾರ. ಆ ನಾಯಕನ ಬಲಗೈ ಶಕ್ತಿ ಭೀಮನಿಗಿಂತಲೂ ಮಿಗಿಲು. ನಾಯಕನನ್ನು ರೌಡಿಗಳು ಲಾಂಗು, ಮಚ್ಚಿ, ಜಾಂಬಿ, ಚೂರಿ, ಚಾಕು, ಹತಾರರಿಂದ ಹೊಡೆದಾಗ ಆ ನಾಯಕನಿಗೆ ಕಿಂಚಿತ್ತೂ ಏಟೇ ಆಗಲ್ಲ. ನಾಯಕನನ್ನು ಹೊಡೆದು ಚಿತೆಯಲ್ಲಿ ಸುಟ್ಟು ಬೂದಿ ಮಾಡಿದ ನಂತರ ಮತ್ತೆ ನಾಯಕ ಪ್ರತ್ಯಕ್ಷನಾಗುತ್ತಾನೆ. ನಾಯಕನ ಕಣ್ಣಿನ ದೃಷ್ಟಿಗೆ ಸಮುದ್ರವೇ ಹೆದರಿ ಹಿಂದೆ ಹೋಗಿ ಮಾಯವಾಗುತ್ತೆ. ಹಾಗಾದರೆ ಆ ನಾಯಕ ಯಾರು, ಏನಾಗಿರ್ತಾನೆ, ಅವನ ಊರು ಯಾವುದು, ಅವನ ತಂದೆ ತಾಯಿಗಳು ಯಾರು? ಕುತೂಹಲದಿಂದ ಕಾಯ್ತಾರೋ ನಿಮ್ಮೆಲ್ಲರಿಗೂ ಇದಕ್ಕೆ ಖಂಡಿತ ಉತ್ತರ ಸಿಕ್ಕೇ ಸಿಗುತ್ತೆ ಚಿತ್ರ ರಿಲೀಸ್ ಆದ ನಂತರ. ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮಾಸ್ಟರ್ ಸಂತೋಷ್.